ಅಲ್ಲಿ ಚರಂಡಿ ನೋಡ್ರ ಅಂತ ಅಳತೆ ಮಾಡಿ ಅಲ್ಲಿ 0.5 ಅಂತ ತಗೊಂಡು ಇನ್ನೊಂದ್ ಹತ್ರ 4.5 ಅಂತ ಹಾಕಿ ಒಂದು ನ್ಯಾಯವಾಗಿ ಅಳಿರಿ. ಅದು ಬಿಟ್ಕೊಂಡು ಒಬ್ಬರ ಮನೆ ಬಾಗಿಲು ಉಳ್ಸಕ್ಕೆ, ಇನ್ನೊಬ್ಬರ ಮನೆ ಅಂಗಡಿ ಉಳ್ಸಕ್ಕೆ, ಇನ್ನೊಂದು ಕಟ್ಟಡ ಉಳ್ಸಕ್ಕೆ ಅಲ್ಲ. ನ್ಯಾಯವಾಗಿ ಮಾಡ್ತೀರಾ, ನ್ಯಾಯವಾಗಿ ಮಾಡಿ. ಇಲ್ದಿದ್ರೆ ಮಾಡ್ಬೇಡಿ, ನಿಲ್ಸಿ. ಹಳೆ ಏನ್ ಚರಂಡಿ ಇತ್ತು ಅದು ಇರ್ತಿತ್ತು, ಅದು ಬಿಟ್ಟು ರೋಡ್ ಆಗಿ ಇದ್ದಿದ್ದೀರಾ. ಮತ್ತೆ ಮುಂದೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಯಾರು ನೋಡ್ಕೋತಾರೆ? ಅವಾಗ ವೆಹಿಕಲ್ ಗಳು ನಿಲ್ತವೆ, ಆಕ್ಸಿಡೆಂಟ್ ಆಗ್ತವೆ, ಅವೆಲ್ಲ ಗೊತ್ತಾಗಲ್ವಾ ನಿಮಗೆ? ಮಾಡೋದಿದ್ರೆ ನ್ಯಾಯವಾಗಿ ಮಾಡಿ, ಇಲ್ದಿದ್ರೆ ಮಾಡ್ಬೇಡಿ, ನಿಲ್ಸಿ ನಿಮ್ ಕೆಲ್ಸನ. ಅಲ್ಲಿ ಚರಂಡಿ ನೋಡ್ರ ಪ್ರಾಮಾಣಿಕವಾಗಿ ಕೆಲಸ ನಡಿಬೇಕು. ನೀವು ಒಬ್ರಿಗೊಂದ್ಯಾಯ ಮತ್ತೊಬ್ರಿಗೊಂದ್ಯಾಯ ಮಾಡೋದಲ್ಲ. ರಸ್ತೆನ ಯಾವ ರೀತಿ ಹೊಡೆದಿದ್ದೀರಾ ಚರಂಡಿನ ನೀವು ನೋಡ್ಬೇಕು, ಪರಿಶೀಲನೆ ಮಾಡಿ. ಚರಂಡಿ ಬಿಟ್ಟು ಅದ್ರ ಪಕ್ಕದಲ್ಲಿ ಚರಂಡಿನ ತೆಗಿತಾರೆ, ಚರಂಡಿ ಬಿಟ್ಟು ಚರಂಡಿ ತೆಗಿತಾರೆ. ಇದು ಬೇಕಿತ್ತ? ಈ ಚರಂಡಿನ ಸಾಕಿತ್ತಲ್ವೇ? ನೀವು ಮಾಡ್ತಾ ಇರೋದು ಅಷ್ಟೇ ದೊಡ್ಡ ಚರಂಡಿ. ಇಲ್ಲಿ ನೋಡಿ, ಅಷ್ಟೇ ದೊಡ್ಡ ಚರಂಡಿ ಮಾಡ್ತಾ ಇರೋದು. ಅಷ್ಟು ದೊಡ್ಡ ಚರಂಡಿ ಮಾಡಕ್ಕೆ ಮತ್ತೆ ಪಕ್ಕದ ದಾರಿ ನೀವು ತಗೊಂತೀರಾ? ಅಲ್ಲಿಂದ ಮುಂದೋದ್ರೆ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿಂದ ಮತ್ತೆ ಚರಂಡಿ ಇಲ್ಲಿಗೆ ಬಿಡ್ತಾರೆ, ಇಲ್ಲಿಂದ ಮತ್ತೆ ಚರಂಡಿ ಹೊಡ್ಕೊಂಡು ಹೋಗ್ತಾರೆ. ಒಬ್ಬೊಬ್ರಿಗೆ ಒಂದೇ ನ್ಯಾಯ ಆದ್ರೆ ನಾವುಗಳು ಬಡವರು ಏನ್ ಮಾಡ್ಬೇಕು ಹೇಳಿ? ನಾವು ಬಡವರು ಅಂತ ಘೋಷಣೆ ಮಾಡ್ಕೊಳ್ಳಲ್ಲ, ಆದ್ರೆ ಒಂದ್ ಹೇಳ್ತೀನಿ ಕೇಳಿ, ನಾವು ನ್ಯಾಯದ ಪರ ಕೆಲಸ ಮಾಡೋರು. ಸಂಸದರೇ, ಮಾನ್ಯ ಶಾಸಕ ಗೋಪಾಲ ಕೃಷ್ಣ ಬೇಳೂರವ್ರೆ, ನಿಮ್ಮ ಮತದಾರರು ನಿಂತಿದ್ದಾರೆ. ನೀವು ನಮ್ಮ ಪರ ಹೋರಾಟಕ್ಕೆ ಬಂದಿಲ್ಲ ಅಂದ್ರೆ ಮುಂದೆ ದಿನ ನಾನು ಇಟಾಚಿಗೆ ತಲೆ ಕೊಟ್ಟು ಸಾಯೋಣ ಅಂತ ಗ್ಯಾರಂಟಿ.